ಬಿಗ್ ಬಾಸ್ ಸೀಸನ್ 10 ಟಾಪ್ 5 ಕಂಟೆಸ್ಟೆಂಟ್ಸ್ ಆದಂಥ ವರ್ತೂರು ಸಂತೋಷ್ ಹಳ್ಳಿಕರ್ ಅನ್ನೋ ಒಂದು ಹೋರಿದಿಂದ ಅವರು ಫೇಮಸ್ ಆದಂಥ ವ್ಯಕ್ತಿ. ಆ ಫೇಮಸ್ದಿಂದನೇ ಬಿಗ್ ಬಾಸ್ ಮನೆಗೆ ಬಂದಿದ್ದರು. ಬಿಗ್ ಬಾಸ್ ಮನೆಯಲ್ಲಿ ತುಂಬ ಚೆನ್ನಾಗಿ ಆಡಿ ಅವರು ಟಾಪ್ 5 ಕಂಟೆಸ್ಟೆಂಟ್ ಕೂಡ ಆಗಿದ್ದರು. ಆ ಸೀಸನ್ ಆದಮೇಲೆ ಅವರು ಪ್ರತಿ ಸೀಸನ್ದಲ್ಲೂ ಕಿಚ್ಚ ಸುದೀಪ್ ಇರೋವರೆಗೂ ರನ್ನರ್ ಸೆಕೆಂಡ್ ರನ್ನರ್ ನಾನು ಅಮೌಂಟ್ ಕೊಡ್ತೀನಿ, ನನ್ನ ಪರವಾಗಿ ಅವರೆಲ್ಲರಿಗೂ ಒಂದು ಎಂಕರೇಜ್ಮೆಂಟ್ ಇರಲಿ ಅಂಥೇಳಿ. ಯಾಕಂತಂದರೆ ವರ್ತೂರು ಸಂತೋಷ್ ಫೈನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಇದ್ದಂಥ ವ್ಯಕ್ತಿ. ಸೊ ಅದರ ಅಂಗವಾಗಿ ಈ ಸೀಸನ್ 12 ನಡೀತಿರುವಾಗೆ ಮಧ್ಯದಲ್ಲಿ ಸೆಕೆಂಡ್ ರನ್ನರ್ ಆ್ಯಂಡ್ ಫಸ್ಟ್ ರನ್ನರ್ಗೆ ನಾನು ಅವ್ರಿಗೆ ಫೈನಾನ್ಷಿಯಲಿ ಒಂದು ಸಪೋರ್ಟ್ ಮಾಡ್ತೀನಿ, ಅವ್ರಿಗೊಂದು ಇದು ಗಿಫ್ಟ್ ಕೊಡ್ತೀನಿ ಅಂತ ಪ್ರೈಸ್ ಮನಿ ಅನೌನ್ಸ್ ಮಾಡ್ತೀನಿ ಅಂಥೇಳಿ ಅವರು ಹೇಳಿದರು. ಅದರ ಪ್ರಕಾರ ಇವತ್ತು ಆ್ಯಕ್ಚುಲಿ ರಕ್ಷಿತಾಗೆ ಫೋನ್ ಮಾಡಿದ್ರು. ಅವರು ಫೋನ್ ಮಾಡಿ ರಕ್ಷಿತ್ ಜೊತೆ ಮಾತಾಡ್ತಾ ನಾನು ಯಾರಂತ ಗೊತ್ತಾಯ್ತಾ ಅಂತ ಕೇಳ್ತಾರೆ. ಅವರು ಇಲ್ಲ ಸರ್ ಕೇಳಿಲ್ಲ ಅಂತ ಹೇಳ್ತಾರೆ. ಅಷ್ಟೇ ತನ್ನ ಬಗ್ಗೆ ಹೇಳ್ಕೊಂಡು ನಾನು ಹಿಂಗೆ ಪ್ರೈಸ್ ಮನಿ ಅನೌನ್ಸ್ ಮಾಡ್ತೀನಿ ಪ್ರೈಸ್ ಮನಿ ಕೊಡ್ತೀನಿ ಫಸ್ಟ್ ರನ್ನರ್ ಸೆಕೆಂಡ್ ರನ್ನರ್ಗೆ ಅಂತ ಹೇಳಿದ್ದೆ, ನಿಮ್ಗೆ ಅದನ್ನು ಗೊತ್ತಿದೆ ಅಂತ ಕೇಳಿದಾಗ ರಕ್ಷಿತ್ ಹೌದು ಸರ್ ನನಗೆ ಗೊತ್ತಿದ್ದೆ, ಬಟ್ ಯಾರು ಅನ್ನೋದು ಗೊತ್ತಾಗಲಿಲ್ಲ ನನಗೆ ಅಂತ ಹೇಳ್ತಾಳೆ. ಆಮೇಲೆ ಹಳ್ಳಿಕರ್ ಅಂತೇಳಿ ಯೂಟ್ಯೂಬ್ದಲ್ಲಿ ಓಡಿ ಯಾರು ಅನ್ನೋದು ಗೊತ್ತಾಗುತ್ತೆ ನಾನು ಅಂತ ವರ್ತೂರು ಸಂತೋಷ್ ರಕ್ಷಿತಾಗೆ ಹೇಳ್ತಾನೆ. ಆಮೇಲೆ ಅದರ ಪ್ರಕಾರ ರಕ್ಷಿತಾ ನೋಡ್ತಾಳೆ. ಸೊ ಅವಾಗ ಗುರ್ತಿಡ್ತಾಳೆ. ಸೊ ನೀ ಯಾವಾಗ ಬರ್ತೀಯಮ್ಮ ಅಂತ ಕೇಳಿದಾಗ ಇಂಥ ದಿನ ನಾನು ಬಂದಾಗ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾರೆ. ಒಂದು 2 lakhs ಕೊಡ್ತೀನಿ ನಿಮಗೆ ಒಂದು ಪ್ರೈಸ್ ಮನಿ ಆಗಿ ಅಂತ ಹೇಳ್ತಾನೆ. ನಿಜವಾಗ್ಲೂ ಇಂಥ ವ್ಯಕ್ತಿಗಳು ಭಾಳ ಕಮ್ಮಿ ಇರೋದು. ತನ್ನ ಕೈಯಲ್ಲಿರುವಂಥ ಅಮೌಂಟ್ನ ಒಬ್ಬರಿಗೆ ಪ್ರೈಸ್ ಮನಿಯಾಗಿ ಕೊಡೋದು ಅಷ್ಟು ಸುಲಭದ ಮಾತಲ್ಲ. ಅವರೇನು ದೊಡ್ಡ ಬಿಸ್ನೆಸ್ ಪರ್ಸನ್ ಅಲ್ಲ. ಅದರಿಂದ ಅವ್ರಿಗೇನು ಪಾಪ್ಯುಲಾರಿಟಿ ಬಂದ್ರೂ ಅವ್ರಿಗೇನು ಅದು ಅವಶ್ಯಕತೆ ಇಲ್ಲ, ಅವರೇನು ಬಿಸ್ನೆಸ್ ಮಾಡ್ತಿಲ್ಲ. ಆದರೂ ಇಂಥ ಒಂದು ಹೆಲ್ಪ್ ಮಾಡ್ತಾನಲ್ಲ, ಅದನ್ನು ನಿಜವಾಗ್ಲೂ ಮೆಚ್ಚಬೇಕು. ಅದು ಡೆಫಿನೆಟ್ಲಿ ರಕ್ಷಿತಾಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂತಂದರೆ ರಕ್ಷಿತಾ ತುಂಬ ಬಡತನ ಫ್ಯಾಮಿಲಿಯಿಂದ ಬಂದಂಥ ವ್ಯಕ್ತಿ. ಸಣ್ಣ ಕೆಲಸಗಳು ಮಾಡಿಕೊಂಡು ಪಾನಿಪುರಿ ಮಾರಿ ಮತ್ತೆಲ್ಲೆಲ್ಲೋ ಕೆಲಸ ಮಾಡಿ ಬಂದಂಥ ಹುಡುಗಿ. ಸೊ ಅಂಥ ಹುಡುಗಿಗೆ ಇವ್ರು ಕೊಡುವಂಥ ಅಮೌಂಟ್ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ನಿಜವಾಗ್ಲೂ ಈ ಹೆಲ್ಪ್ನ ನಾವೆಲ್ಲರೂ ಮೆಚ್ಚಲೇಬೇಕಂತ ನನಗೆ ಅನಿಸುತ್ತೆ.